ನಮಸ್ಕಾರ ಸ್ನೇಹಿತರೆ, ಡಿವೈನ್ ಆಸ್ಟ್ರೋ ರೆಮಿಡೀಸಿಗೆ ಸ್ವಾಗತ. ನಾನು ರೋಶ್ನಿ ಮಹೇಶ್. ನಾನು ತುಂಬ ರಹಸ್ಯಮಯ ಮತ್ತು ಅದ್ಭುತ ಜ್ಯೋತಿಷ್ಯದ ಬಗ್ಗೆ ಇಂಟ್ರಡಕ್ಷನ್ ಕೊಡೋಣ ಅಂತ ಬಂದಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಭೃಗುನಂದನಾಡಿ ಜ್ಯೋತಿಷ್ಯದ ಬಗ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ನಾನು ಭೃಗುನಂದನಾಡಿ ಬಗ್ಗೆ ಭಾಳಷ್ಟು ಮಾಹಿತಿ ಕೊಡೋಣ ಅಂತ ಇದ್ದೀನಿ. ತುಂಬ ಸುಲಭವಾಗಿ ನೀವು ಭೃಗುನಂದನಾಡಿಯನ್ನು ಜ್ಯೋತಿಷ್ಯ ತುಂಬ ಸುಲಭವಾಗಿ ನೀವು ಬರೀ ಡೇಟ್ ಆಫ್ ಬರ್ತ್ ಇಟ್ಕೊಂಡು ಹೇಳ್ಬೋದು. ಫಸ್ಟು ಭೃಗುನಂದನಾಡಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ. ಭೃಗುನಂದನಾಡಿ ಅಂದರೆ ಏನು ಅಂದರೆ, ಭೃಗು ಮಹರ್ಷಿಗಳು ಮತ್ತು ನಹಂದಿ ಮಹರ್ಷಿಗಳು ನೀಡಿದ ದೈವಿಕ ಜ್ಞಾನವೇ ಭೃಗುನಂದಿ ನಾಡಿ ಜ್ಯೋತಿಷ್ಯ ಅಂತ ಹೇಳ್ತೀವಿ. ಭೃಗುನಂದನಾಡಿಯಲ್ಲಿ ಗ್ರಹಗಳ ಸಂಯೋಗ, ರಾಶಿ ಸ್ಥಿತಿ ಮತ್ತು ಗ್ರಹಗಳ ಪರಸ್ಪರ ಸಂಬಂಧದ ಮೂಲಕ ಜೀವನ ಫಲಿತಾಂಶ ತಿಳಿಸಲಾಗುತ್ತೆ. ಇದರ ಅತ್ಯಂತ ದೊಡ್ಡ ವಿಶೇಷತೆ ಏನು ಅಂತ ಅಂದರೆ, ಈ ಪದ್ಧತಿಯಲ್ಲಿ ಜನ್ಮ ಸಮಯ ಬೇಕಾಗಿಲ್ಲ, ಫಲ ಹೇಳಿದರೆ ಸಾಕಾಗತ್ತೆ. ಅಂದರೆ ಇವರು ಡೇಟ್ ಆಫ್ ಬರ್ತ್ ಒಂದಿದ್ರೆ ಸಾಕು. ಜನ ಅವರ ಜಾತಕವನ್ನು ತರ್ತಾರೆ, ಅವರಲ್ಲಿ ಟೈಮ್ ಇರಲ್ಲ. ಆವಾಗ ನಾವು ಭೃಗುನಂದನಾಡಿ ಪದ್ಧತಿಯಿಂದ ನಾವು ಭಾಳಷ್ಟು ಹೇಳ್ಬೋದು. ಗ್ರಹಗಳು ಯುತಿಯಿಂದನೇ ಕೂಡ ಹೇಳ್ಬೋದು. ಹಾಗೆ ಟ್ರಾನ್ಸಿಟ್ಟಲ್ಲಿ ಗೋಚಾರದಿಂದನೂ ಕೂಡ ಅವರ ಈಗಿನ ಪರಿಸ್ಥಿತಿ ಹೇಗಿದೆ, ಹೇಗಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ತ್ರಿಕೋನ ಭಾವ ಅಂದರೆ ನಾವು ಕಂಜಂಕ್ಷನ್ ಆಗಿ ಕೂಡ ಪರಿಗಣನೆ ಆಗುತ್ತೆ, ಯುತಿಯಾಗಿ ಪರಿಗಣನೆ ಆಗುತ್ತೆ. ಅಂದರೆ ಇದರಲ್ಲಿ ನೋಡಿ, ರಾಶಿ ಕಾಲ್ಪುರುಷ ಕುಂಡ್ಲಿ ಪ್ರಕಾರ ಈ ರಾಶಿಗಳು ಇದೆಯಲ್ಲ, 1ನೇ ರಾಶಿ, 5ನೇ ರಾಶಿ, 9ನೇ ರಾಶಿ ಕಂಜಂಕ್ಷನ್ ಆಗಿ ನಾವು ಮತ್ತು ಅದರಲ್ಲ ಡಿಗ್ರಿ ಪ್ರಕಾರ ನಾವು ತೊಗೋಬೇಕಾಗತ್ತೆ. ಹಾಗೆಯೇ ಪ್ರೆಡಿಕ್ಷನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ 2ನೇದು 6ನೇದು 10ನೇ ರಾಶಿ, 3ನೇದು 7ನೇದು 11ನೇ ರಾಶಿ ಕೂಡ, ಹಾಗೆ 4ನೇದು 8ನೇದು 12ನೇ ರಾಶಿ. ಗ್ರಹಗಳು ಯುತಿಯಿಂದ ಮತ್ತು ಟ್ರಾನ್ಸಿಟ್ಟಿಂದ ಹಣ ಆಸ್ತಿ ಬಗ್ಗೆ, ಉದ್ಯೋಗ ವ್ಯವಹಾರದ ಬಗ್ಗೆ, ವಿವಾಹ, ಆರೋಗ್ಯ, ಜೀವನದ ತಿರುವು ಬಗ್ಗೆ ಕೂಡ ಹೇಳ್ಬೋದು. ಭೃಗುನಂದನಾಡಿ ತುಂಬ ಸುಲಭ ಅಂತ ಯಾಕೆ ಅಂತ ಹೇಳಿದ್ರೆ, ಸಮಯ ಇಲ್ಲದಿದ್ದರೂ ಕೂಡ, ಬರ್ತ್ ಟೈಮ್ ಇಲ್ಲದಿದ್ದರೂ ಕೂಡ ನಾವು ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. ಬೇರೆ ಅಸ್ಟ್ರಾಲಜಿಯಲ್ಲಿ ಪರಾಶರ ಅಥವಾ ಬೇರೆ ಅಸ್ಟ್ರಾಲಜಿಯಲ್ಲಿ ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಸಮಯ ತಪ್ಪಿದರೆ ಫಲ ತಪ್ಪಾಗುತ್ತೆ. ಹಾಗೆ ಭೃಗುನಂದನಾಡಿ ತುಂಬ ಸುಲಭವಾಗಿ, ಸರಳವಾಗಿ, ತುಂಬ ಅಕ್ಯುರೇಟಾಗಿ ಪ್ರೆಡಿಕ್ಟ್ ಮಾಡ್ಬೋದು, ಕಲಿಬೋದು ಕೂಡ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ರಾಶಿಗಳು ಮತ್ತು ಗ್ರಹಗಳ ಬಗ್ಗೆ, ಕಾರಕತ್ವ ಬಗ್ಗೆ ಹೇಳ್ತೀನಿ. ಜೊತೆಯಲ್ಲಿ ಗ್ರಹಗಳ ಯುತಿಗಳು ಏನೇನು ಫಲ ಕೊಡುತ್ತೆ ಅಂತಲೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು.